ಮದುವೆ ಸತ್ಯನ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಸ್ತಾ ಹೋಗೋದಾದ್ರೆ, ಈಗ ಈ ಪ್ರಶ್ನೆಗೆ ಉತ್ತರ ಹೆಂಗಮ್ಮ ಹೇಳೋದು? ಒಂದು ಸಾಮಾನ್ಯವಾಗಿ ಯೋಚನೆ ಮಾಡೋಣ. ಈಗ ಅವ್ರ ಪರಿಸ್ಥಿತಿ ಏನಾಗಬೇಕು? ಮನೆ ಒಳ್ಳೇದಾಗ್ರಿಂದ ಮನೆ ಕಟ್ಟಿದ್ದಾರೆ, ಮುಂದೆ ಒಳ್ಳೇದಾಗಬೇಕು ಅಂತ ಮದುವೆ ಮಾಡ್ತಾರೆ. ಆದರೆ ಇಲ್ಲಿ ಒಂದು ತಿಳ್ಕೋಬೇಕು, ಹೆಣ್ಣು ಗಂಡು ಮದುವೆ ಮಾಡ್ತಕ್ಕಂಥದ್ದು ಜೀವನ ಒಂದು, ಗಂಡು ಹೆಣ್ಣಿನ ಜೀವನ ಒಂದು ಮದುವೆ. ಮನೆ ಎಲ್ಲರ ಜೀವನಕ್ಕೂ ಬೇಕು, ಹೌದಲ್ಲ? ಈಗ ಆ ಸತ್ಯ ತಿಳ್ಕೊಂಡ್ರೆ, ಯಾಕೆ ಇದನ್ನು ನಾನು ಮಾತಾಡಿದೆ ಅಂದರೆ, ನಿಜವಾಗ್ಲೂ ನಾನು ಯಾಕೆ ಕಂತ್ರಿ ಕಮಂಗಿಗಳು ಅಂತ ಯಾಕೆ ಮಾತಾಡ್ತೀನಿ ಅಂದರೆ, ಮಾತಾಡಬಾರ್ದು ಅದನ್ನು, ನಿಜಕ್ಕೂ ಆ ಭಾಷೆ ಬಳಸಂಗಿಲ್ಲ ನಾನು. ಕಾರಣ ಏನಂದರೆ, ಅಮ್ಮ ಅನ್ಯಾಯ ನಡೆದೋಗ್ಬಿಟ್ಟು ವ್ಯಕ್ತಿ ಸತ್ತ ಮೇಲೆ ನನಗೆ ಗೊತ್ತಿತ್ತು ಇಷ್ಟು ವಯಸ್ಸಿಗೆ ಪ್ರಾಣ ಹೋಗುತ್ತೆ ಅಂತ ಕೂತ್ಕೊಂಡು ಮಾತಾಡೋಂಥ ಕಂತ್ರಿಗಳಿದ್ದಾರೆ. ಮದುವೆ ಆದಮೇಲೆ ಕಿತ್ತೋದ್ರೆ ನನಗೆ ಗೊತ್ತಿತ್ತು, ಮದುವೆ ಮಾಡ್ಕೊಳಕ್ಕೆ ಮುಂಚೆನೇ ಹೇಳಿದ್ದೆ ನಾನು. ಎಲ್ಲ ಆದಮೇಲೆ ಇಲ್ಲೊಬ್ರು ದೊಡ್ಡ ವಿದ್ವತ್ತಾಗಿರೋರು ನಮ್ಮ ಬೆಂಗಳೂರಲ್ಲಿ ಇದ್ದಾರೆ, ಹೆಸರು ಹೇಳೋದು ಬೇಡ. ಏನು ಆದಮೇಲೆ ನನಗೆ ಗೊತ್ತಿತ್ತು, ನಾನು ಹೇಳಿದ್ದೆ, ಯಾರೂ ನೋಡ್ಕೊಂಡಿಲ್ಲ, ಇದು ಮೊದಲೇ ಹೇಳಿದ್ದೆ ಅಂತ ಹೇಳ್ತಾರೆ ಒಬ್ರು. ಪಾಪ ಅದಕ್ಕೆಲ್ಲ ಅಡ್ವಾನ್ಸಾಗಿ ಬರ್ಕೊಂಡಿರ್ತಾರೆ. ಎಲ್ಲಿ ಏನು ದುರಂತ ನಡೆಯುತ್ತೆ, 2 ದಿನ ಹಿಂದೆ ಹೇಳಿದ್ದೆ, 1 ವಾರದ ಹಿಂದೆ ಹೇಳಿದ್ದೆ, ಸುಮ್ಮನೆ ಕೊಸ್ತಾ ಇರ್ತಾರೆ ಮನುಷ್ಯ. ಇರಲಿ, ಇಂಥವ್ರು ಇರಬೇಕು. ಯಾಕೆಂದರೆ ಈ ಥರದವ್ರು ಜನ ತುಂಬ ಇದ್ದಾರೆ. ಆಗೋಕ್ಕೆ ಮುಂಚೆ ಹೇಳಬೇಕು ತಾಕತ್ತಿದ್ರೆ, ಆದಮೇಲೆ ಹೇಳೋಕ್ಕೆ ಅವ್ರು ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ಅದಕ್ಕೆ ಅಂಥವ್ರು ಕಮಂಗಿಗಳು ತುಂಬ ತುಂಬೋಗಿದ್ದಾರೆ. ಏನು ಹೇಳ್ತೀಯಮ್ಮ? ಮದುವೆ ಆಗೋಕ್ಕೆ ಮುಂಚೆ ಹೆಣ್ಣು ಗಂಡು ಈ ಥರ ಆಗತ್ತೆ ಅಂತ ಹೇಳಿ, ಆದಮೇಲೆ ದೂರ ಆದಮೇಲೆ ನನಗೆ ಗೊತ್ತಿತ್ತು, ಅದ್ಯಾಕದು? ಏನಮ್ಮ, ಶಾಸ್ತ್ರಕ್ಕೆ ಬೆಲೆ ಇದೆಯಾ? ಪಂಚಾಂಗಕ್ಕೆ ಬೆಲೆ ಇದೆಯಾ? ಧರ್ಮಕ್ಕೆ ಬೆಲೆ ಇದೆಯಾ? ಅದಕ್ಕೆ ಹೇಳೋದು ಕಂತ್ರಿ ಕಮಂಗಿಗಳು ಭಾಷೆ ಯಾಕೆ ಬಳಸ್ತೀನಿ ಅಂದರೆ, ದಯವಿಟ್ಟು ಇದನ್ನು ಬಿಡಿ, ಈ ಕೆಟ್ಟ ಅಭ್ಯಾಸ ದುರಭ್ಯಾಸವನ್ನು ಬಿಡಿ. ನಮ್ಮ ಸಮಾಜ ಈಗಲೇ ಯಾವುದೋ ಮಟ್ಟಕ್ಕೆ ಹೋಗ್ತಾ ಇದೆ. ಒಂದು ಕಡೆ ಬೆಂಕಿ ಬೀಳ್ತಾ ಇದೆ ದೇಶಕ್ಕೆ, ಗ್ರಾಮಕ್ಕೆ, ಒಂದು ಕಡೆ ನೀರು ತುಂಬ್ಕೋತಾ ಇದೆ. ಈ ಥರ ಮಾಡಿ ನಮ್ಮ ದೇಶ ಹಾಳಾಗ್ತಾ ಇರೋದು. ಜನಗಳು ಎಲ್ಲಿ ಹೋಗಬೇಕು? ದೇವ್ರ ಹತ್ರ ಹೋಗೋಣ ಅಂದರೆ ಮಾತಾಡಲ್ಲ. ಏನಮ್ಮ, ದೇವ್ರ ಕೇಳೋಣ ಅಂದರೆ ಮಾತಾಡಲ್ಲ. ಅಪ್ಪ ಅಮ್ಮನ ಕೇಳೋಣ, ದೊಡ್ಡವರು ಅಂದರೆ ಅವ್ರಿಗೆ ಗೊತ್ತಿಲ್ಲ. ಇನ್ನು ಸ್ಕೂಲು ಕಾಲೇಜಲ್ಲಿ ಹೋದರೆ ಇದ್ರ ಗಂಧನೇ ಇಲ್ಲ. ಇನ್ನು ಯಾವ್ರ ಹತ್ರ ಹೋಗಿ ಕೇಳೋದು? ಇದು ಪ್ರತಿಯೊಬ್ಬರಲ್ಲೂ ತುಂಬ ಪ್ರಶ್ನೆ ಕಾಡ್ತಾ ಇದೆ. ಒಬ್ಬೊಬ್ಬ ಒಂದೊಂದು ಹೇಳೋದು. ಪಂಚಾಂಗ ಒಂದಿಲ್ಲ, ಹಲವಾರು ಪಂಚಾಂಗಗಳಿದೆ. ಅವನೊಬ್ಬ ಭಾನುವಾರ ಬೇಕು, ಇವನೊಬ್ಬ ಶನಿವಾರ ಬೇಕು. ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೂ ಕಾಂಪಿಟೇಷನ್ ಮಾಡ್ತಾರೆ. ಇವತ್ತು ಒಳ್ಳೆ ದಿನ ಅಂತ ಒಬ್ಬರು, ಇಲ್ಲದಿಲ್ಲ ಸರಿ ಹೋಗಲ್ಲ ಅಂತ ಇನ್ನೊಬ್ಬರು. ಏನಮ್ಮ ಜನಗಳಿಗೆ ಈ ರೀತಿಯೆಲ್ಲ ಬೆಂಕಿ ಇಕ್ಕಿ ಇವ್ರ ಸ್ವಾರ್ಥಕ್ಕೆ, ಯಾವ ಪುರುಷಾರ್ಥಕ್ಕೆ ಇವ್ರಿಗೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಸೇರಿ ಒಂದೇ ರೀತಿ ಶಾಸ್ತ್ರ ಹೇಳಿದ್ರಮ್ಮ ಸತ್ಯ ಎಲ್ಲ ಒಪ್ಕೋತಾರೆ ಅಲ್ಲ? ಒಬ್ಬೊಬ್ರು ಒಂದೊಂದು ದಿಕ್ಕಕ್ಕೆ ಶಾಸ್ತ್ರ ಹೇಳ್ತಾರೆ. ದಿನಕ್ಕೊಬ್ಬೊಬ್ರು ಜ್ಯೋತಿಷ್ಯ ಹೇಳ್ತಾರೆ. ಬೆಳಿಗ್ಗೆ ಒಬ್ರು ಹೇಳ್ತಾರೆ, ಮಧ್ಯಾಹ್ನ ಒಬ್ರು ಹೇಳ್ತಾರೆ, ಸಾಯಂಕಾಲ ಒಬ್ರು. ಯಾವುದ್ರಿ ತಗೊಳ್ಳೋದು ನಾವು? ನಮ್ಮ ಜನಗಳಿಗೂ ಭಯ ಭಕ್ತಿ ಅಂತಕ್ಕಂಥ ವಿಷಯಕ್ಕೆ ಹೇಳ್ತೀನಿ, ಇದನ್ನು ಒಂದು ಕಡೆ ಸೇರಿ ಕೇಳಬೇಕು. ರೀ ಸ್ವಾಮಿ, ಈ ಥರ ಕಿತ್ತೋದ ವಿಚಾರಗಳು ಯಾಕೆ ಕೇಳ್ತೀರಾ? ಕರೆಕ್ಟಾಗಿ ಯಾವ್ದಾರು ಒಂದು ಹೇಳಿ. ಯಾರಿಗೂ ಕೇಳೋಕ್ಕೂ ಗೊತ್ತಿಲ್ಲ ಪಾಪ ಅಂತ ಅನ್ಕೋತಾ ಇದ್ದೀನಿ ನಾನು. ಕೇಳಬೇಕಲ್ವಾ? ಯಾರು ನಂಬೋದು ನಾವು? ಅವ್ರು ಕೇಳಿದ್ರೆ ಹೆಣ್ಣು ಗಂಡಿಗೆ ಆಯ್ತದ ಹ್ಞೂ ಅಂತಾರೆ, ಇವ್ರು ಕೇಳಿದ್ರೆ ಕಿತ್ತೋಗುತ್ತೆ ಅಂತಾರೆ, ಅವ್ರು ಕೇಳಿದ್ರೆ ಸತ್ಯ ಹೋಯ್ತಾರೆ ಅಂತಾರೆ. ಯಾರ ಹತ್ರ ಹೋಗಿ ಕೇಳೋದು ನಾವು? ಈ ಪ್ರಶ್ನೆಗೆ ಅಮ್ಮ ಸದ್ಯಕ್ಕೆ ಉತ್ತರ ಸಿಗಲ್ಲ ನಮ್ಮ ದೇಶದಲ್ಲಿ.